ಹಾಯ್ ಹಲೋ ನಮಸ್ಕಾರ. ಜಗತ್ತಿಗೆ ಸ್ವಾಗತ. ಇತ್ತೀಚೆಗೆ ಕೃಷಿ ಕ್ಷೇತ್ರದಲ್ಲಿ ಯಾವುದು ಇಂಟರ್ ಕ್ರಾಪ್ ಭಾಳಷ್ಟು ಆದಾಯ ತಂದು ಕೊಡ್ತದೆ ಅಂತಂದು ಮಾತ್ರ ಸೆಲೆಕ್ಟ್ ಮಾಡಿ ರೈತರುಗಳು ಬೆಳೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಈಗ ನಾವು ದುಗ್ಗರ್ಕದ ಶಾಂಪಾರೆ ಅಂದರೆ ಸುಳ್ಳೆ ತಾಲೂಕಲ್ಲಿ ಬರ್ತದೆ. ಅವರು ಈ ಕಾಳುಮೆಣಸು ಇರ್ಬೋದು, ಅದರ ಜೊತೆಯಲ್ಲಿ ಈ ನಟ್ಮೆಗ್ ಅಥವಾ ಜಾಯಿಕಾಯಿ ಗಿಡ ಅವರು ಕೇರಳದಿಂದ ತಂದು ಬೆಳೆಸಿದಂಥ ಗಿಡ. ಅದು ಈಗ ಮೋಸ್ಟ್ಲಿ ಯಾವುದು ಕಸಿ ಗಿಡ ಹೇಳ್ತಾರೆ, ಇದು ಅದನ್ನು ತಂದು ನಟ್ಟಿದ್ದಾರೆ. ಅದು ಯಾವ ರೀತಿ ನಟ್ಟಿದ್ದಾರೆ, ಎಷ್ಟು ಸಮಯ ಆಯಿತು, ಯಾವ ರೀತಿ ಫಸಲು ಕೊಡ್ತಾ ಉಂಟು ಎಲ್ಲ ನಾವು ವಿವರವಾಗಿ ಅವರ ಕೈಲಿ ಕೇಳಿ ತಿಳ್ಕೊಳ್ಳುವ ಬನ್ನಿ. ಶಂಪರವರೇ, ಇದೀಗ ಎಷ್ಟನೇ ಪ್ರಾಯದ ಗಿಡ? ಇದು 4ನೇ ವರ್ಷದ ಗಿಡ. 4ನೇ ವರ್ಷ ಅಂದರೆ ಈಗ ಈಲ್ಡಿಂಗ್ ಸ್ಟಾರ್ಟ್ ಆಗಲಿಕ್ಕೆ ಇಲ್ಲಿ 3ನೇ ವರ್ಷ ಈಲ್ಡಿಂಗ್ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಈಲ್ಡಿಂಗ್ ಬರ್ತದೆ. 4ನೇ ವರ್ಷ ಜಾಸ್ತಿ ಆಗ್ತದೆ. ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುದು. ಹಾಂ, ಈಗಂದ್ರೆ ನನಗೆ ಐಡಿಯಾ ಇಲ್ಲ. ಈಗ ಇಷ್ಟು ದೊಡ್ಡ ಒಂದು ಸಾಮಾನ್ಯ 8 ಫೀಟ್ ತನಕ ಬಂದಿದೆ. 3ನೇ ವರ್ಷದಲ್ಲಿ ಎಷ್ಟು ಹೈಟ್? 3ನೇ ವರ್ಷದಿಂದ 6 ಇಂದ 7 ಫೀಟ್ ಬರ್ತದೆ. ಇದೀಗ ಇದರ ಹೈಟ್ ಗ್ರೋತ್ ಬಹಳ ಸ್ಲೋ. ಇದು ಬಹಳ ಸ್ಲೋ ಆಗಿ ಗ್ರೋತ್ ಗ್ರಾಫ್ಟೆಡ್ ಆಗಿದ್ದಕ್ಕೆ ಈಗ ಸ್ಲೋ ಆಗಿರ್ತದೆ. ಅಂದ್ರೆ ದೊಡ್ಡ ಮರ ಏನಾಗುದಿಲ್ಲ, ಮರ ಹತ್ತುವ ಕೆಲಸ ಅಂತದ್ದು ಯಾವುದಿಲ್ಲ. ಏನಾಗುದಿಲ್ಲ. ಸರಿ, ಇದೀಗ ಎಷ್ಟು ಗಿಡ ನಟ್ಟಿದ್ದೀರಿ ಇಲ್ಲಿ? ನಾನು 15 ಎಕರೆಯಲ್ಲಿ 700 ಗಿಡ ನೆಟ್ಟಿದ್ದೇನೆ. ಈಗ ಪುನಃ 100 ಗಿಡ ನೆಟ್ಟಿದ್ದೇನೆ ಜಾಸ್ತಿ ಮಾಡಿ. 16ನೇ ಮತ್ತೊಂದು ಎಕರೆ. ಇದೀಗ ಸ್ಪೇಸಿಂಗ್ ಹೇಗೆ? ಗಿಡದಿಂದ ಗಿಡಕ್ಕೆ ಅಂತರ 60 ಫೀಟ್. ಒಂದು ಎಕರೆಗೆ 60 ಗಿಡ. ಶೇಡ್ ಸೆಮಿ ಶೇಡ್ ಬೇಕು ಇದಕ್ಕೆ. ಫುಲ್ ಓಪನ್ ಇರಬಾರ್ದು, ಫುಲ್ ಕ್ಲೋಸ್ ಇರಬಾರ್ದು. 50% ಶೇಡ್. ಅಡಿಕೆ ಮರ ಭಾರಿ ಐಡಿಯಲ್ ಆಗ್ತದೆ ಇದಕ್ಕೆ. ಈಗ ರಬ್ಬರ್ ಮಧ್ಯದಲ್ಲಿ ನಡಬಹುದು. ರಬ್ಬರ್ ಮಧ್ಯದಲ್ಲಿ ನಟ್ಟು ಕೇರಳ ನಟ್ಟು ಸಕ್ಸಸ್ ಆಗಿದ್ದಾರೆ ತುಂಬಾ. ಪ್ರಾಕ್ಟಿಕಲ್ ಅನುಭವ ಇಲ್ಲ. ಸರಿ, ನಮಗೆ ನಮ್ಮ ವ್ಯೂವರ್ಸ್ ಸಿಗಬೇಕು ನಾನು ಕೇಳಿದ್ದು. ಮತ್ತೆ ಇದು ಎಲ್ಲಿಂದ ತಂದ್ರಿ ಈ ಗಿಡವನ್ನು? ನಾನು ಕೇರಳದ ಕೊಟ್ಟಾಯಂ ಹತ್ರ ಪಿನ್ನಕ್ಕ ನಾಡು ಅಂತ ಉಂಟು, ಅಲ್ಲಿ ಡಾಕ್ಟರ್ ಅರುಣ್ ಮ್ಯಾಥ್ಯೂ ಅಂತ ಇದ್ದಾರೆ, ಅವರ ನರ್ಸರಿ ಅಂತ ತಂದ. ಅಂದ್ರೆ ಜೆನ್ಯೂನ್ ನಿಮಗೆ ನಾನು ಅಲ್ಲಿ ಹೋಗಿ ನರ್ಸರಿ ಮದರ್ ಪ್ಲಾಂಟ್ ಇದನ್ನು ನೋಡಿ ಅಲ್ಲಿಂದ ತಕೊಂಡು ಬಂದದ್ದು ಗಿಡ. ಅವರ ಒರಿಜಿನಲ್ ಪ್ಲಾಂಟ್. ಆ ಟೈಮಲ್ಲಿ ಎಷ್ಟು ಕೊಟ್ಟು? ಆ ಟೈಮಲ್ಲಿ ಒಂದು ಗಿಡಕ್ಕೆ 210 ರೂಪಾಯಿ ಕೊಟ್ಟಿದ್ದೇನೆ. ಇಲ್ಲಿ ತಂದು ಇಳಿಸಿದ್ದಾರೆ. ಈಗ 300-400 ರೂಪಾಯಿ ಉಂಟು, ಜಾಸ್ತಿ ಉಂಟು. ಈಗ ನಾನು ಲಾರ್ಜ್ ಸ್ಕೇಲ್ ತಗೊಂಡು ಕಡಿಮೆ ಕೊಟ್ಟಿದ್ದಾರೆ. ನಿಮ್ಮ ಈ ಈಲ್ಡಿಂಗ್ ನೋಡ್ತಾ ನನಗೆ ಕಾಣಿಸ್ತದೆ ನೀವು ಸಿಕ್ಕಾಪಟ್ಟೆ ಫರ್ಟಿಲೈಸರ್ ಏನಾದ್ರು ಹಾಕಿದ್ದೀರಾ? ಇಲ್ಲ, ಹಾಕ್ಲಿಲ್ಲ. ಅವರು ಅರುಣ್ ಮಾಹಿತಿ ಅವರು ಏನು ಹೇಳಿದ್ರೆ ಅಂದ್ರೆ, ಈ ಫರ್ಟಿಲೈಸರ್ ಜಾಸ್ತಿ ಹಾಕ್ಬೇಡಿ, ಗಿಡ ಹೊಡಿತದೆ, ಕಡಿಮೆ ಹಾಕಿ ಅಥವಾ ಹಾಕದಿದ್ರೆ ಏನಾಗುಲ್ಲ ಅಂತ ಹೇಳಿದ್ರು. ಹಾಗೆ ನಾನು ಫಸ್ಟ್ 2-3 ವರ್ಷ ಗಿಡ ಫರ್ಟಿಲೈಸರ್ ಹಾಕ್ಲಿಲ್ಲ. ಆಮೇಲೆ ನಾನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅಂದ್ರೆ ಹಾಕ್ಲಿಲ್ಲ ಹೇಳಿದ್ರು ಸಹ ಈಗ ಏನು ಅಲ್ಲಿಗ ಅಡಿಕೆ ಮರ ಸ್ವಲ್ಪ ಅಡಿಕೆ ಮರದಕ್ಕೆ ಹಾಕ್ತೇನೆ. ಹಾಕುವ ಕಾರಣ ಅದರ ಇಡ್ಲು ಬೇರೆಲ್ಲ ಬಂದಿರ್ತದೆ, ಸ್ವಲ್ಪ ಹೇಳಿದಿರ್ಬೋದು ಅಷ್ಟೇ. ಇನ್ನೀಗ ನೀವು ಫರ್ಟಿಲೈಸರ್ ಹಾಕ್ಲಿಕ್ಕೆ ಹಾಕ್ತೇನೆ. ಆ ಗಿಡ ನಡುವಾಗ ಹಾಕಿದ್ದೇನೆ ನಾನು ಬೋನ್ ಮಿಲ್ ಹಾಕಿದ್ದೇನೆ, ಮತ್ತೆ ರಾಕ್ ಫಾಸ್ಫೇಟ್ ಹಾಕಿದ್ದೇನೆ. ಎರಡೇ. ಆಳ ಎಷ್ಟು ಮಾಡಿದಿರಿ ನಡ್ಲಿಕ್ಕೆ? ನಾನು 1 ಫೀಟ್ ಆಳ ಮಾಡಿ ಹಟ್ಟಿ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿ ಅದ್ರ ಮೇಲೆ ನೆಟ್ಟದ್ದು. ಇನ್ನೀಗ ನೀವು ಕೊಡುದಿದ್ರೆ ಕೆಮಿಕಲ್ ಫರ್ಟಿಲೈಸರ್ ಕೊಡೋದ್ರಲ್ಲಿದ್ದೀರಾ? ಪೊಟ್ಯಾಶ್ ಕೊಡಬೇಕು, ಮತ್ತೆ ಹರಳಿನ ಕೊಡಬೇಕು. 4 kg ಹರಳಿನ ಕೊಡಬೇಕು, ಮತ್ತೆ ಪೊಟ್ಯಾಶ್ ಒಂದು ಅರ್ಧಕ್ಕೆ 400 ಗ್ರಾಮ್ಸ್ ಕೊಡಬೇಕು. ಅಂದ್ರೆ ಅವರು ಸಜೆಸ್ಟ್ ಮಾಡಿದ್ರು. ಅಂದ್ರೆ ಅವರಿಗೆ ಇದ್ರ ಬಗ್ಗೆ ಅನುಭವ ಇರ್ತದೆ, ಅವರು ಸಜೆಸ್ಟ್ ಮಾಡಿದ್ರು. ಇದು ಸ್ಪಿಟ್ ಕೊಡಬೇಕು, ವರ್ಷಕ್ಕೆ 2 ಸಾರಿ 3 ಸಾರಿ ಕೊಟ್ಟರೆ ಒಳ್ಳೇದು. ನಾನು 2 ಸಾರಿ ಕೊಡುವ ಯೋಜನೆಯಲ್ಲಿ ಇದ್ದೇನೆ. ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ನಿಮ್ಮ ಗೊತ್ತಿದ್ದಾಗ ಇದೀಗ ಡ್ರಿಪ್ ಇರಿಗೇಷನ್ ಅಲ್ಲಿ ಮಾಡಿದ್ರು ಬರ್ಬೋದಾ? ಡ್ರಿಪ್ ಇರಿಗೇಷನ್ ಬರ್ಬೋದು, ನೀರು ಸಾಕಷ್ಟು ಬೇಕಿದಕ್ಕೆ, ನೀರು ಬರ್ಬೋದು. ನನ್ನದು ಈಗ ಮೈಕ್ರೋ ಸ್ಪ್ರಿಂಕ್ಲರ್ ಇರುವ ಕಾರಣ ಇದ್ರೆ ಚಂದ ಬರ್ತದೆ ಇದರಲ್ಲಿ. ಮತ್ತೆ ಇದಕ್ಕೆ ಸ್ಲೋಪ್ ಇರೋದು ತುಂಬಾ ಬೆಟರ್ ಅಂತ ಕಾಣ್ತದೆ. ನನ್ನ ಲೆವೆಲ್ ತೋಟದಲ್ಲಿ ಉಂಟು, ಲೆವೆಲ್ ತೋಟದಲ್ಲಿ ಇಷ್ಟು ಚೆನ್ನಾಗಿ ಬರಲಿಲ್ಲ. ನೀರಂದ್ರೆ ಸ್ಟಾಗ್ನೆಂಟ್ ವಾಟರ್ ಇರಬಾರ್ದು, ನೀರು ಸ್ಲೋಪ್ ಅಲ್ಲಿ ಭಾರಿ ಚಂದ ಬರುತ್ತೆ ಇದು. ನೀವು ಹೇಳಿದ್ರಿ ಈಗ ಸ್ಪೇಸಿಂಗ್ 30 ಫೀಟ್ ಬೇಕು ಅಂತ. ಆಗ ನಾನು 60 ಎಕರೆಗೆ 60 ಗಿಡ ಹೇಳಿದ್ರೆ ಅದು ಮೋಸ್ಟ್ಲಿ ಸ್ಪೇಸಿಂಗ್ 30 ಫೀಟ್ ಇರಬೇಕಲ್ಲ? ಇಲ್ಲ, ಅದು ಆಗ ತಪ್ಪಿತ್ತು ನನಗೆ. ಒಂದು 30 ಅಡಿಯ ಸ್ಪೇಸಿಂಗ್ ಇದ್ರೆ ಗಿಡ ಕರೆಕ್ಟ್ ಆಗ್ತದೆ. 60 ಸ್ಪೇಸಿಂಗ್ ಅಲ್ಲ, 30 ಅಡಿ ಸ್ಪೇಸಿಂಗ್ ಬೇಕು ಇದಕ್ಕೆ. ಈಗ ಸಪೋಸ್ 10 ನೆಟ್ರೆ ಏನಾಗ್ತದೆ? 10 ನೆಟ್ರೆ ಅದು ಗಿಡ ಅಗಲ ಬರುವ ಕಾರಣ ಅದಕ್ಕೆ ಗಾಳಿ ಬೆಳಕು ಸರಿಯಾಗಿ ಸಿಗುದಿಲ್ಲ. ಆಗ ಈಲ್ಡಿಂಗ್ ಡ್ರಾಪ್ ಆಗೋ ಸಾಧ್ಯತೆ ಉಂಟು. ಅಂದ್ರೆ ಲೇಟರ್ ಸ್ಟೇಜ್ ಅಲ್ಲಿ. ಹೌದು, ಒಂದು 10 ವರ್ಷ. ಈ ಗಿಡದ ಆಯುಷ್ ಒಂದು 60 70 ವರ್ಷಕ್ಕೆ ಉಂಟು. ಚೆನ್ನಾಗಿದ್ರೆ 100 ವರ್ಷ ಆದದ್ದು ಉಂಟು. 100 ವರ್ಷ ಗಿಡ ಉಂಟು. ಇದರಲ್ಲಿ ಈಗ ಕಟ್ಟೆ ಸುರಿಯುದು ಅಂತದೆಲ್ಲ ಪ್ರಾಬ್ಲಮ್ ನನಗೆ ಈ ತನಕ ದೊಡ್ಡ ಏನು ಪ್ರಾಬ್ಲಮ್ ಬರಲಿಲ್ಲ. 2-3 ಗಿಡ ಸತ್ತದಕ್ಕೆ ನಾನು ಎಂತ ಔಷಧಿ ಮಾಡಲಿಲ್ಲ, ರಿಪ್ಲೇಸ್ ಬೇರೆ ಪ್ಲಾಂಟ್ ನಡುದು. ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲೆಲ್ಲ? ಭಾರಿ ದೊಡ್ಡ ಪ್ರಾಬ್ಲಮ್ ಇಲ್ಲ. ಒಂದು 5-10% ಸತ್ತು ಬರ್ತದೆ. ಭಾರಿ ದೊಡ್ಡ ಪ್ರಾಬ್ಲಮ್ ಅಂತ ಏನಿಲ್ಲ ಇದರಲ್ಲಿ. ಮತ್ತೆ ಯಾವುದೇ ಕೀಟಗಳ ಹಾವಳಿ ಅಥವಾ ಬೇರೆ ಕಾಡು ಪ್ರಾಣಿಗಳ ಹಾವಳಿ ಏನು ಬರುವುದಿಲ್ಲ. ಅದೀಗ ನಾನು ಮೇನ್ ಆಗಿ ಕೇಳ್ಬೇಕಂದ್ರೆ ಇದರಲ್ಲೀಗ ಯಾವುದು ಹೆಣ್ಣು ಗಂಡು 2 ಪ್ಲಾಂಟ್ ನಡಬೇಕಾ? ಹೌದೌದು. ಪ್ರತಿ 20 ಗಿಡಕ್ಕೆ ಒಂದು ಗಂಡು ಪ್ಲಾಂಟ್ ಬೇಕು. 20 ಗಿಡ ಅಂದ್ರೆ ಒಂದು ರೋದಲ್ಲಿ ಅಲ್ಲ, ಮಧ್ಯದಲ್ಲಿ ಬೇಕು. 19 ಗಿಡ ನಡೋದು, ಆಮೇಲೆ ಒಂದು ಗಂಡು ಪ್ಲಾಂಟ್ ನಡೋದು, ಮತ್ತೆ ಪುನಃ 19 ಗಿಡ. ಗಂಡು ಪ್ಲಾಂಟ್ ಅನ್ನು ಆದಷ್ಟು ಕೊಯ್ಲಿಕ್ಕೆ ಕಷ್ಟ ಇರುವ ಜಾಗದಲ್ಲಿ ನಡಬೇಕು. ಯಾಕಂದ್ರೆ ಅದು ಕೊಯ್ಲಿಕ್ಕೆ ಏನು ಇರುವುದಿಲ್ಲ.
ಕಷ್ಟ ಇರೋ ಜಾಗ ನೆಟ್ಟರೆ ಒಳ್ಳೆ ಆಗ್ತದೆ. ಅದೀಗ ಡಿಫ್ರೆನ್ಶಿಯೇಟ್ ಹೇಗೆ ಈಗ ಗಂಡು ಡಿಫ್ರೆನ್ಶಿಯೇಟ್ ನಮಗೆ ಭಾಳ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಅವರು ಕೊಟ್ಟದಕ್ಕೆ ಮಾರ್ಕ್ ಮಾಡಿದ ನಾವು ನೋಡೋದು. ಆದರೆ ಎಲೆ ಸ್ವಲ್ಪ ಅಗಲ ಇರ್ತದೆ, ಸ್ವಲ್ಪ ಹೆಲ್ತ್ ಇದರಿಂದ ಸ್ವಲ್ಪ ಗಟ್ಟಿ ಹೆಲ್ದಿ ಆಗಿರ್ತದೆ. ಈಗ ನೋಡ್ತಾ ಈಗ ನಿಮ್ಮ ಪ್ಲಾಂಟೇಶನ್ ಪೂರ್ತಿ ಹೋಗಬೇಕು ಅಂತ ಕಾಣ್ತಾ ಉಂಟು, ಆದರೆ ಕತ್ಲಾಗ್ತಾ ಉಂಟು. ಹಾಗೆ ಅದಕ್ಕೋಸ್ಕರ ನಮಗೆ ಈಗ ಜಾಸ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಸಹ ಬೇರೆ ಕಡೆಯಲ್ಲಿ ಇನ್ನೂ ಸಹ ಚೆನ್ನಾಗಿರೋ ಪ್ಲಾಂಟ್ಸ್ ಇನ್ನು ಹೈಟ್ ಜಾಸ್ತಿ ಉಂಟಲ್ಲ, ಎಲ್ಲ ಇದೇ ಹೈಟ್ ಬರೋದು? ಹೈಟ್ ಇದರಿಂದ ಜಾಸ್ತಿ ಉಂಟು, ಇದರಿಂದ ಹೆಲ್ತ್ ಇದು ಉಂಟು, ಸ್ವಲ್ಪ ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ. ಈಗ ಬಿಸಿಲು ಜಾಸ್ತಿ ಬೀಳಲ್ಲಿ ಹೈಟ್ ಕಮ್ಮಿ ಬರ್ತದಾ? ಏನು ಬಿಸಿಲು ಹದ ಬೀಳುವಲ್ಲಿ ಚೆನ್ನಾಗಿ ಬರ್ತದೆ, ಬಿಸಿಲು ನೆರಳಿರುವಲ್ಲಿ ಹೈಟ್ ಬರ್ತದೆ, ಆದರೆ ಹೆಲ್ದಿಯಾಗಿ ಬರೋದಿಲ್ಲ. ಅದು ತುಂಬ ಬಿಸಿಲಿರುವಲ್ಲಿ ಗಿಡ ಸ್ವಲ್ಪ ಸಣ್ಣದೇ ಇರುತ್ತೆ, ದೊಡ್ಡ ಬರೋದಿಲ್ಲ. ಅಂದ್ರೆ ಈಗ ಈಲ್ಡಿಂಗ್ ಬರಬೇಕಿದ್ರೆ ಸೆಮಿ ಶೇಡ್ ಇದ್ರೆ ಮತ್ತೆ ಚೆನ್ನಾಗಿ ನೀರು ಗೊಬ್ಬರ ಕೊಟ್ರೆ ಚೆನ್ನಾಗಿ ಗೊಬ್ಬರ ಕೊಡ್ಬೇಕು. ಈಗ ಮೇಂಟೆನೆನ್ಸ್, ಈಗ ನಿಮಗೆ ಲೇಬರ್ ಮೇಂಟೆನೆನ್ಸ್ ಹೇಗೆ? ರೆಗ್ಯುಲರ್ ಮೇಂಟೆನೆನ್ಸ್? ಲೇಬರ್ ಮೇಂಟೆನೆನ್ಸ್ ಕೊಯ್ಯುವುದೇ ಒಂದು ಕೆಲಸ ಇದರಲ್ಲಿ, ಬೇರೆ ಏನು ದೊಡ್ಡ ಕೆಲಸ ಇಲ್ಲ. ಮತ್ತೆ ವರ್ಷಕ್ಕೊಮ್ಮೆ ಗೊಬ್ಬರ ಹಾಕೋದು ಅಂದ್ರೆ ಬುಡ ಬಿಡಿಸ್ಲಿಕ್ಕೆ ಏನಿಲ್ಲ. ಅದರ ಎಲೆ ಎಲ್ಲಿ ಉಂಟು ಲಾಸ್ಟ್ ಎಲೆ, ಅಲ್ಲಿಂದ ಬುಡಕರು ಇಡೀ ಸ್ಪ್ರೆಡ್ ಮಾಡಿಕೊಂಡು ಹೋಗುದು, ಹಾಕಿಕೊಂಡು ಹೋಗುದು ಅಷ್ಟೇ. ಅದ್ರ ಬುಡದಲ್ಲಿ ದೊಡ್ಡ ಕಾಡು ಬರುವುದಿಲ್ಲ, ಇದೀಗ ಅಲ್ಲಿ ಹಾಕಿಕೊಂಡು ಹೋಗುದು. ವರ್ಷಕ್ಕೆ ಒಂದೇ ಸಲ ಬರೋ ಕ್ರಾಪ್ ಅಲ್ಲ? ವರ್ಷಕ್ಕೆ ಒಂದೇ ಸಲ ಕ್ರಾಪ್ ಬರೋದು. ಈಗ ಮೇ ಅಲ್ಲಿ ಸ್ಟಾರ್ಟ್ ಆಗ್ತದೆ, ಇನ್ನು ಕ್ರಾಪ್ ಕೊಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೇ ಜೂನ್ ಜುಲೈಗ ಮುಗಿತದೆ. ಅಂದ್ರೆ ಈಗ ಕೊಯ್ದ ಮೇಲೆ ಅದನ್ನು ಹೇಗೆ ಅದನ್ನ ಅಟ್ಟನ್ನು ಹೊಡಿಬೇಕಾ? ಅದು ಒಡೆದನ್ನೇ ಕೊಯ್ಬೇಕು. ಅದು ಕ್ರ್ಯಾಕ್ ಆಗಿರ್ತದೆ, ಕ್ರ್ಯಾಕ್ ಆಗಿ ಡ್ರಾಪಿಂಗ್ ಕೊಯ್ಬೇಕು ಅಂತ ಹೇಳ್ತೀವಿ, ಪಿಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಡ್ರಾಪಿಂಗ್ ಕಷ್ಟ ಆಗ್ತದೆ ನಿಮಗೆ. ಓಪನ್ ಆಗಿರುತ್ತೆ, ಓಪನ್ ಆಗಿದ್ದು ಕೊಯ್ಬೇಕು. ವಾರಕ್ಕೆ 2 ಸಲ 3 ಸಲ ಬಂದು ಕೊಯ್ಬೇಕು. ಅದು ಅದಂದ್ರೆ ಈಗ ಒಳಗೆ ಒಂದು ಶೆಲ್ ಟೈಪ್, ಒಂದು ಒಳಗೆ ಶೆಲ್, ಅದು ಕುಸುಮ ಅಂತ ಇರ್ತದೆ, ಅದೊಂದು ಬೇರೆ, ಮತ್ತೆ ನಟ್ಟು ಬೇರೆ ಅಲ್ಲ? ಹೌದು, ನಟ್ಟು ಬೇರೆ. ಅದು ರೇಟ್ ಅದನ್ನು ನಾವು ಓಪನ್ ಆಮೇಲೆ ಮನೆಯಲ್ಲಿ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಉಂಟು. ಅದರ ಸಿಪ್ಪೆಯದ್ದು ವೈನ್ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾರೆ. ಅದು ನಾವು ಇಷ್ಟರೊಳಗೆ ಮಾಡಲಿಲ್ಲ ಇನ್ನು. ಅವರು ಕಿನ್ನಟ್ಟಕರದವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಅದನ್ನು ಕುಸುಮ ಮತ್ತು ಕಾಯಿಯನ್ನು ಬೇರೆ ಬೇರೆ ಮಾಡಿ, ಕಾಯಿಗೆ 5 ಇಂದ 6 ಬಿಸಿಲು, ಕುಸುಮಕ್ಕೆ ಒಂದೇ ಬಿಸಿಲು. ಅಂದ್ರೆ ಈಗ ಪಾರ್ಟ್ 3 ಬರ್ತದೆ, ಒಂದು ಶೆಲ್, ಆಮೇಲೆ ಒಳಗಿಂದ ಕುಸುಮ, ಮತ್ತೆ ಒಳಗಿಂದ ಮತ್ತೆ ಪುನಃ ಒಂದು ಕಪ್ಪಿದ ಶೆಲ್ ಬರ್ತದೆ. ಅಲ್ಲ, ಶೆಲ್ ಅಲ್ಲಿ ನಟ್ಟು ಬರ್ತದೆ. ಅದೀಗ ನಟ್ಟಿಗೆ ಎಷ್ಟು ಕೆಜಿಗೆ? ನಟ್ಟಿಗೆ 300 ರೂಪಾಯಿ ಉಂಟು ಕೆಜಿಗೆ. ಕುಸುಮಕ್ಕೆ 1,500 ಈಗ 2,000 ರೂಪಾಯಿ ಉಂಟು. ಈಗ ಒಂದು ತಿಂಗಳಿಂದ 2,000 ರೂಪಾಯಿ ಇತ್ತು. ಅಂದ್ರೆ ಕುಸುಮ ವೇಟ್ ಕಮ್ಮಿ ಅಲ್ಲ? ವೇಟ್ ಕಮ್ಮಿ. ಕುಸುಮ ಅಂದ್ರೆ ನನಗೆ 4.5 kgಯಲ್ಲಿ 1 kg ಕುಸುಮ ಬಂದಿದೆ, ಇದು 4.5 kg ಕಾಯಿ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ 20% ಕುಸುಮ ಅಂತ ಹೇಳ್ಬೋದು. ಅಂದ್ರೆ ಟೋಟಲ್ ಆಗಿ ಹೇಳುದಾದ್ರೆ ಈಗ ನೀವು ಈಗ ಬೆಳೆಸಿದ 5 kgಯಲ್ಲಿ 5 kg ಕಾಯಿ ಆದ್ರೆ 1 kg ಕುಸುಮ ಆಗ್ತದೆ. 5 kg ಎವರೇಜ್ ಹಿಡಿದಿದ್ರೆ 4.5 kg ಬರ್ತದೆ. ಅಂದ್ರೆ ಒಂದು ಗಿಡಕ್ಕೆ ಎಷ್ಟು ಆದಾಯ ಬರ್ಬೋದು? ಒಂದು ಗಿಡಕ್ಕೆ ನಿಮಗೆ ಅದು ವರ್ಷ ಹೋದಾಗ ಜಾಸ್ತಿ ಆಗ್ತಾ ಹೋಗ್ತದೆ. ಅಲ್ಲ, ಈಗ 4ನೇ ಅಥವಾ 5ನೇ ವರ್ಷದಲ್ಲಿ ಇಷ್ಟು ಕಾಣ್ತಾ ಉಂಟು, ಫುಲ್ ಈಲ್ಡಿಂಗ್ ಉಂಟು. ಹಾಗೆ ಇದರಲ್ಲಿ ಸಾಮಾನ್ಯ ಎಷ್ಟು ಕೆಜಿ ಆಗ್ಬೋದು? ಇನ್ನು ಇದು ಸೈಜ್ ದೊಡ್ಡದಾಗ್ಲಿಕ್ಕೆ ಉಂಟಲ್ಲ? ಇದಿನ್ನು ದೊಡ್ಡದಾಗ್ಲಿಕ್ಕೆ ಉಂಟು. 5 kg ಬರ್ಬೋದು. ನಾನು ಸತ್ಯ ಹೇಳ್ಬೇಕಾದ್ರೆ ಒಂದು ಪ್ರತಿ ಗಿಡದ್ದು ಎಷ್ಟು ಅಂತ ನೋಡ್ಲಿಲ್ಲ, ಅದೆಲ್ಲ ಒಟ್ಟು ಹಾಕೋಣ ಪ್ರತಿ ಗಿಡಕ್ಕೆ ಎಷ್ಟು ಸಿಕ್ಬೋದು ನನಗೆ ಹೇಳುವ ಐಡಿಯಾ ಇಲ್ಲ. ಅಂತೂ ಕಳೆದ ವರ್ಷ ನಾನು ಎಲ್ಲ ಕೊಯ್ದು ಹಾಕುವಾಗ ನಿಮಗೆ ಕಳೆದ ವರ್ಷ ಒಂದು 700 ಗಿಡ ಹೇಳಿದ್ರೆ, ನನಗೆ ಫಸ್ಟಿನ ವರ್ಷ ನನಗೆ ಒಂದು 18,000 ರೂಪಾಯಿ ಇಳ್ಳು ಬಂದಿತ್ತು. ಅದು ನಾನು ಮಾರ್ಕೆಟ್ ಡೌನ್ ಇರೋ ಕೊಟ್ಟದ್ದು. ಕಳೆದ ವರ್ಷ ಒಂದು 70,000 ರೂಪಾಯಿ ಇಳ್ಳು ಬಂದಿತ್ತು. ಅದು ಸಹ ನಾನು ದೊಡ್ಡ ಮಾರ್ಕೆಟ್ ಸ್ಟಡಿ ಮಾಡದೆ ಕೊಟ್ಟದ್ದು. ಆಗ 1,500 € ಕೊಟ್ಟದ್ದು. ಈಗ 2,000 ರೂಪಾಯಿ ಕಾಯ್ಬೇಕಿತ್ತು, ಮಾರ್ಕೆಟ್ ನನಗೆ ಗ್ರಿಪ್ ಸಿಕ್ಬೇಕಷ್ಟೆ. ಇದೀಗ ನೀವು ಮಳೆಗಾಲದಲ್ಲಿ ಹೂ ಬರುವಂತ ಅದರ ಇದು ಕುಸುಮ ಬರುದು, ಅದನ್ನು ಡ್ರೈ ಮಾಡ್ಲಿಕ್ಕೆ ಡ್ರೈಯರ್ ಅನ್ನು ಯೂಸ್ ಮಾಡಿ. ನಾನು ಕಳೆದ ವರ್ಷವರೆಗೆ ನನಗೆ ದೊಡ್ಡ ಕಾಯಿ ಇಳಿಲ್ಲ ಕಾರಣ ನಾನು ನಮ್ಮ ಈ ಬೆಂಕಿ ಹಾಕುವ ಅಡಿಗೆ ಒಲೆಯಲ್ಲಿ ಒಣಗಿಸ್ತಾ ಇದ್ದೆ. ಈ ವರ್ಷದಿಂದ ನೋಡ್ಬೇಕು ಏನು ಮಾಡಬೇಕು. ಅದರಿಂದ ಅದಕ್ಕೆ ಡ್ರೈಯರ್ ಸಿಗ್ತದಂತೆ. ನಾನು ಅದರ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ. ಈಗ ನಿಮ್ಮ ಪ್ರಕಾರ ಈ ಬೆಳೆ ಯಾವ ಊರುಗಳಲ್ಲಿ ಚೆನ್ನಾಗಿ ಬರ್ಬೋದು ಕಾಣ್ತದೆ? ಇದು ನನ್ನ ಪ್ರಕಾರ ಕೋಸ್ಟಲ್ ಮತ್ತು ಸೆಮಿ ಕೋಸ್ಟಲ್ ಏರಿಯಾದ ಚೆನ್ನಾಗಿ ಬರ್ತದೆ ಅಂತ ಕಾಣ್ತದೆ. ಅಂದರೆ ಹ್ಯುಮಿಡಿಟಿ ಜಾಸ್ತಿ ಬೇಕು. ಈಗ ತುಂಬ ಕೋಲ್ಡ್ ಇರುವ ಏರಿಯಾದಲ್ಲಿ ಇದು ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಅದು ಈಗ ಕೇರಳದಲ್ಲಿ ನೀವು ತಂದಿದ್ದೀರಿ, ಅಲ್ಲಿ ಯಾವ ರೀತಿ? ಅಲ್ಲಿ ಕೊಟ್ಟಾಯ ಮೇಲೆ ನಾನು ಅದರ ಮೂಲ ನರ್ಸರಿಗೆ ಹೋಗಿದ್ದೇನೆ. ಅಲ್ಲಿ ಅವರು ರಬ್ಬರ್ ಗಿಡದಲ್ಲಿ ಹಾಕಿದ್ದು ಗುಡ್ಡದಲ್ಲಿ. ಈಗ ರಬ್ಬರ್ ಗಿಡವೇ ಇಲ್ಲ, ಈಗ ಕೇವಲ ಇದು ಜಾಯಿಕಾಯಿ ಗಿಡ ಉಂಟು. ಅದೊಂದು 65-75 ವರ್ಷ ಗಿಡ ಉಂಟು. ಒಂದು ಗಿಡದಲ್ಲಿ 50,000 ಇನ್ಕಮ್ ಬರ್ತದೆ ಅವರಿಗೆ. ಒಂದು ಗಿಡದಲ್ಲಿ ಹೌದು, ಒಂದು ಗಿಡದಲ್ಲಿ ಬರ್ತದೆ. ಇದನ್ನು ಲಾಂಗ್ ಟರ್ಮ್ ಒಂದು FD ಟ್ಯಾಗ್, ಲಾಂಗ್ ಟರ್ಮ್ FD ಟ್ಯಾಗ್. ಬಡ್ಡಿ ಬರುದಿಲ್ಲ. ಬಡ್ಡಿ ಅಂದ್ರೆ ಹಣವೇ ಬರುದು. ಹೌದು. ಈಗ ನನ್ನ ಅನಿಸಿಕೆ ಪ್ರಕಾರ ಇದೀಗ ಯಾವುದು ಎಲ್ಲಿ ಬೆಳೆಯುವುದಿಲ್ಲ. ಅಂದರೆ ಈಗ ಸಪೋಸ್ ಕಾಳುಮೆಣಸು ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಎಲ್ಲ ಕಡೆಯಲ್ಲೂ ಬೆಳೆದಿದ್ದಾರೆ. ನಮ್ಮ ದೇಶದ ಕಂಪ್ಲೀಟ್ ಜಾಗದಲ್ಲಿ ಬೆಳೆದಿದ್ದಾರೆ, ಚೆನ್ನಾಗಿ ಬೆಳೆ ತೆಗಿತಾ ಇದ್ದಾರೆ. ಹಾಗೆ ಇದು ಕೂಡ ಎಲ್ಲ ಕಡೆಯಲ್ಲಿ ಬರ್ಬೋದು ಅಂತ ನನ್ನ ಅನಿಸಿಕೆ. ನೀವು ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದು ಎಲ್ಲ ಕಡೆ ಬರ್ತದೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಗಿಡ ನಡುವವರು ಸ್ಪೈಸ್ ಬೋರ್ಡಲ್ಲಿ ಸೈಂಟಿಸ್ಟ್ರ ಹತ್ರ ಮಾತಾಡಿ ಅವರ ಏರಿಯಾ ಬರ್ತಾ ಅಂತ ನೋಡಿಕೊಂಡು ನಡುದು ಒಳ್ಳೆಯದು. ಯಾಕೆಂದರೆ ಇದು ಹೆವಿ ಇನ್ವೆಸ್ಟ್ಮೆಂಟ್. ಒಂದು ಗಿಡಕ್ಕೆ 300-400 ರೂಪಾಯಿ ಉಂಟು. ಅವರು ಕರೆಕ್ಟ್ ವಿಜ್ಞಾನಿಗಳ ಹತ್ರ ಮಾತನಾಡಿ ನಡುದು ಒಳ್ಳೆಯದು, ಅವರ ಏರಿಯಲ್ಲಿ ಬರ್ತದೆ ಅಂತ.
ಭಾಳ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಿ. ನಿಮ್ಮ ಈ ಅತ್ಯಮೂಲ್ಯ ಸಮಯವನ್ನು ಕೂಡ ನಮಗೋಸ್ಕರ ಉಪಯೋಗಿಸಿದಿರಿ. ನಿಮ್ಮ ಕೃಷಿ ಮಾಹಿತಿಯನ್ನು ಹಂಚಿಕೊಂಡಾಗ ಭಾಳ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬಂದು ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ರೈತ ಮಿತ್ರರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.